ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈ ಕುರ್ಚಿ CM ಕುರ್ಚಿ ಜಗಳ ನಿಂತಿಲ್ಲ ಅನ್ನಿಸ್ತಾ ಇದೆ. ನಿಲ್ಲಬೇಕಾಗಿದೆ, ಇಷ್ಟಲ್ಲ ಹೈಕಮಾಂಡ್ಗೆ ನಿಲ್ಲೋದು ಬೇಕಾಗಿದೆ. ಈ ಜಗಳ ಬೇಡಾಗಿದೆ, ಯಾಕಂದ್ರೆ ಕಾಂಗ್ರೆಸ್ ಉಳಿಬೇಕಾಗಿದೆ. ಯಾಕಂದರೆ ಈ ತಿಕ್ಕಾಟ ಏನು ಬೇಕಾದರೂ ಆಗ್ಬೋದು. ಯಾಕಂದರೆ ಈಗಾಗಲೇ BJP ಸ್ಕೆಚ್ ಹಾಕಿ ಓದ್ಬಿಡ್ದ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಿರ್ನಾಮ ಮಾಡಿದರೆ ಮುಗಿದೋಗ್ಬಿಡ್ತಪ್ಪ. ಕಾಂಗ್ರೆಸ್ ಮತ್ತೆ ಹೇಳೋದು ಮತ್ತೂ 10-20 ವರ್ಷ ಅಷ್ಟರಲ್ಲಿ ವಯಸ್ಸಾಗ್ತದೆ ರಾಹುಲ್ ಗಾಂಧಿ ಅವ್ರಿಗೆ. ಇವತ್ತೇನಾದರೂ ಮೋದಿಯವರಿಗೆ ಮತ್ತು RSSಗೆ ಭಯ ಇದ್ದರೆ ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿಯೇ ಕಾಂಗ್ರೆಸ್. ಆದರೆ ಇವತ್ತಿರೋದು ಯಾಕೋ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಂತ ಕಾಣ್ತಾ ಇದೆ. ನಿಲ್ತಾನೆ ಇಲ್ಲ ಇನ್ನು ಕುರ್ಚಿ ಜಗಳ. ನಿಲ್ಲಬೇಕಾಗಿತ್ತಲ್ಲ. ಮತ್ತು ಹೇಳಿದರು ಹೈಕಮಾಂಡ್ ಹೇಳಿದ್ರೆ ಮುಗಿತಪ್ಪ ಅಂತ ಹೇಳಿ ಮತ್ತೆ ಯಾಕಪ್ಪ ಇವ್ರದ್ದು ಹೈಕಮಾಂಡ್ ಹೇಳಿದ್ರೆ ಪಾಲಿಸ್ಕೊಂಡು ಹೋಗ್ಬೇಕಾಗಿದ್ದು. ಇಬ್ಬರು ಧರ್ಮ ಕರ್ಮ ಅವರ ಒಪ್ಕೊಂಡಿದ್ದು. ಒಬ್ಬರನ್ನ ಹುಚ್ಚಕ್ಕಂತ ತಿಂದು ಬಂದರು, ಇನ್ನೊಬ್ಬರು ಇಡ್ಲಿ ತಿಂದು ಬಂದರು. ಏನದು ಮುಗಿದು ಹೋಯ್ತಪ್ಪ ಇನ್ನೇನು ಇಲ್ಲ ಅಂತ ಹೇಳಿದ್ರು ಇಬ್ಬರು ನಾಯಕರು. ಆದರೆ ಇವತ್ತು ಇಬ್ಬರು ನಾಯಕರು ಅವರವರು ಬೆಂಬಲಿಗರಿಂದ ನಾವು ಸೇಮ್ ನಮ್ದು ಮೆಜಾರಿಟಿ. ಅಲ್ಲಲ್ಲ ಡಿನ್ನರ್ಗಳೇನು ಪಾರ್ಟಿಗಳು ಸತೀಶ್ ಅವರು ಒಂದು ಕಡೆ ಡಿನ್ನರ್ ಕರೀತಾರೆ, ಅಥವಾ ಇನ್ನೊಬ್ರು ಮತ್ತೊಂದು ಕರೀತಾರೆ, DK ಶಿವರಾಮ್ ಮತ್ತೊಂದು ಕರ್ದಾರ ಅಂತ ಹೇಳ್ತಾರೆ. ಏನು ಮಟ್ಟಿನಲ್ರಿ ಅವ್ರ ಬೆನ್ನತ್ತು ನಾವು ಮೀಡಿಯಾದವ್ರು ಬೆನ್ನತ್ತು ಹುಡ್ತಾ ಇರ್ತೀವಿ. ನಮಗೆ ಸುದ್ದಿಗಳು ಬೇಕಲ್ರಿ, ನಾವು ಹುಡುಕ್ತಾ ಇರ್ತೀವಿ. ಆದಷ್ಟು ಇದು ಬೆಳೀಲಿ ಅಂತ ನಮ್ಗೆ. ಯಾಕಂದ್ರೆ ನಮ್ಗೆ ವ್ಯೂವರ್ಸ್ ಹೆಚ್ಚಾಗಬೇಕು, ಅದೇ ಕಾಲಕ್ಕೆ TRP ಹೆಚ್ಚಾಗಬೇಕು ದೊಡ್ಡ ಮೀಡಿಯಾಗಳಿಗೆ. ಒಟ್ಟಲ್ಲಿ ಇದು ಆವಾಜ್ ಆಗ್ತಾ ಇರಬೇಕು ನಮಗೆ, ನಮ್ಮ ಉದ್ಯೋಗ ನಮಗೆ. ಅದೇ ಕಾಲಕ್ಕೆ ಕಾಂಗ್ರೆಸ್ನ ಅಡಿ